ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿರುವಂತ ಕಾಂಗ್ರೆಸ್ ನಾಯಕರು ಈಗ ಮತ್ತೆ ಆಡಬಾರದ ಮಾತನ್ನ ಆಡಿ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಬೂಟಾಟಿಕೆ ಮಾತಿನಿಂದ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿರೋ ಕೊತ್ತನೂರು ವಿರುದ್ಧ ಕೇಸರಿ ಪಡೆ ಮುಗಿಬಿದ್ದು ಬಿಟ್ಟಿದೆ. 27 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಅವತ್ತು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಪ್ರಧಾನಮಂತ್ರಿ ಬರೋದಿಲ್ಲ. ಏನು ಮೆಸೇಜ್ ಕೊಡ್ಬೇಕಂತಿದ್ದಾರೆ ಪ್ರಧಾನಮಂತ್ರಿಯವರು? ಈ ದೇಶಕ್ಕೆ ಏನು ಮೆಸೇಜ್ ಕೊಡ್ಬೇಕಂತಿದ್ದಾರೆ ಅಂದರೆ, ಎಲ್ಲರಿಗಿನ ನಾನೇ ಸುಪ್ರೀಮು, ನಾನು ಯಾವುದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ. ಇದನ್ನು ಪಾಕಿಸ್ತಾನದವರು ಆಳ್ಕೊತ ಹೇಳ್ತಾ ಇದ್ದಾರೆ, ನಮ್ಗೆ ಹೊಡೆದ್ರು ಅಂತ. ಅಮೆರಿಕಕ್ಕೆ ಹೋಗಿ ಕಾಲು ಬೀಳ್ತಾರೆ ಅವರು, ನಮ್ಗೆ ಹೊಡೆದಾರ ನಿಲ್ಲಿಸ್ರಿ ಅಂತ. ಆದರೆ ಭಾರತದೊಳಗೆ ಇದ್ದವ್ರಿಗೆ ಡೌಟ್ ಅದ, ಅವ್ರು ಆರ್ಮಿನಿ ನಂಬೋದಿಲ್ಲ, ಚುನಾವಣೆ ಸೋತಾಗ ಇಲೆಕ್ಷನ್ ಕಮಿಷನ್ ನಂಬೋದಲ್ಲ, ತಮ್ಮ ವಿರುದ್ಧ ತೀರ್ಪು ಬಂದಾಗ ಸುಪ್ರೀಂ ಕೋರ್ಟ್ ನಂಬಲ್ಲ. ಇಲ್ಲಪ್ಪ, ನಮ್ಮ ಫಾರಿನ್ ಪಾಲಿಸಿಯಿಂದ ನಾವು ಔಟ್ಸೋರ್ಸ್ ಮಾಡಿದ್ದೇವೆ. ಇವಾಗ ಕಾಶ್ಮೀರ ಇಂಟರ್ನ್ಯಾಷನಲ್ ಇಶ್ಯೂ, ನಾವು ಏನಿದ್ರು ಕೂಡ ಅಮೆರಿಕ ಮುಂದೆ ಮಂಡಿ ಉರ್ತೀವಿ ಹೇಳ್ಬಿಡಿ. ಕೇಳಿಸಿಕೊಂಡ್ರಲ್ವಾ ನಮ್ಮ ರಾಜಕಾರಣಿಗಳ ಮುತ್ತಿನಂತ ಮಾತುಗಳನ್ನ, ಒಬ್ಬೊಬ್ಬರ ಒಂದೊಂದು ಹೇಳಿಕೆಗಳನ್ನ. ಪಹಲ್ಗಾಮ್ ದಾಳಿಯ 4 ಉಗ್ರರ ತಲೆಯಲ್ಲಿ ಬೂಟಾಟಿಕೆ 4 ಫ್ಲೈಟ್ ಹಾರಿಸಿದ್ರೆ ಯುದ್ಧ ಮುಗಿತ. ಇದು ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವಿನ ಮಾತಿನ ಮಲ್ಲಯುದ್ಧ. ಆಪರೇಷನ್ ಸಿಂಧೂರ, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕದನ. ಕಾಂಗ್ರೆಸ್ನದ್ದು ವಕ್ರ ಬುದ್ಧಿ, ವಿಮುಖ ನೀತಿ, ಬಿಜೆಪಿ ಕಿಡಿ. ಭಾರತ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಏನೋ ಘೋಷಣೆಯಾಗಿದೆ. ಆದರೆ ಈ ಬಿಜೆಪಿ ಕಾಂಗ್ರೆಸ್ ನಡುವಿನ ಮಾತಿನ ಸಮರ ನಿಲ್ಲೋ ಹಾಗೆ ಕಾಣ್ತಿಲ್ಲ. ದಿನಕ್ಕೊಬ್ಬರು ಒಂದೊಂದು ಹೇಳಿಕೆ ಕೊಟ್ಟು ವಿವಾದವನ್ನೇ ತಮ್ಮ ಮೈ ಮೇಲೆ ಎಳೆದುಕೊಳ್ತಿದ್ದಾರೆ. ಈ ಸಾಲಿಗೆ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಸೇರ್ಪಡೆಯಾಗಿದ್ದಾರೆ. ಏನ್ ಯುದ್ಧ ಮಾಡಿದ್ರು? ಏನು ಮಾಡಿಲ್ಲ, ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಕಳಿಸಿಬಿಟ್ಟು ಬಂದಿದ್ದಾರೆ. 26 ಜನ ನಮ್ಮ ಭಾರತೀಯರು ಸತ್ತರಲ್ಲ, ಆ ಹೆಣ್ಮಕ್ಕಳಿಗೆ ಇದೇನಾ ಪರಿಹಾರ ಕೊಡೋದು ಅಂತ ಹೇಳಿ ವಿವಾದವನ್ನ ತಲೆ ಮೇಲೆ ಎಳೆದುಕೊಂಡಿದ್ದಾರೆ. ಇದಕ್ಕೆ ಆಕ್ಷೇಪಗಳು ವ್ಯಕ್ತವಾಗ್ತಿದ್ದಂತೆ ಯೂಟರ್ನ್ ಹೊಡೆದಿದ್ದಾರೆ. ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 27 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಕಾಂಗ್ರೆಸ್ ಶಾಸಕನ ಆರೋಪಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ನೀಡಿದ್ದಾರೆ. ಭಯೋತ್ಪಾದಕರನ್ನ ಟಾರ್ಗೆಟ್ ಮಾಡಿ ಬಲಿ ತೆಗೆದುಕೊಳ್ಳುವ ಕೆಲಸ ನಮ್ಮ ಸೇನೆ ಮಾಡಿದೆ. ಈ ಕಾಂಗ್ರೆಸ್ನವರು ಪಾಕಿಸ್ತಾನದ ಜೊತೆ ನಂಟಿನಲ್ಲಿ ಇರಬಹುದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ತಮ್ಮ ವಕ್ರ ಬುದ್ಧಿಯನ್ನ ಪ್ರದರ್ಶನ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಯುದ್ಧ ಬೇಕಾಗಿಲ್ಲ, ನಾವು ಯುದ್ಧದ ಪರ ಇಲ್ಲ ಅಂದ್ರು. ಇನ್ನೂ ಅನೇಕರು, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು, ಸಂತೋಷ್ ಲಾಡ್ ಅವರು ಹೇಳಿದ್ರು, ದಿನೇಶ್ ಗುಂಡೂರಾವ್ ಹೇಳಿದ್ರು, ಎಲ್ಲರೂ ಕೂಡ ಅದೇ ಲೈನಲ್ಲಿ ಮಾತಾಡಿದರು. ಆದರೆ AICC ಕೊನೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂತು, ಇದು ಒಂದು ಸಮಯ ನಾವು ಇದೇ ರೀತಿ ಹೋದರೆ ಈ ದೇಶದಲ್ಲಿ ನಮಗೆ ಉಳಿಗಾಲ ಇಲ್ಲ, ಜನ ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋದನ್ನು ಗಮನಿಸಿದ ಮೇಲೆ ಮೋದಿಜಿಯವರ ತೀರ್ಮಾನಕ್ಕೆ ನಮ್ಮ ಬೆಂಬಲ ಇದೆ, ನೀವು ಮುಂದುವರಿಯಿರಿ, ನಾವು ನಿಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಇಲ್ಲಿಯ ನಾಯಕರುಗಳು ಬಾಯಿ ಮುಚ್ಕೊಂಡ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಚಪ್ಪನ್ ಸೀನಾ ಅಂತ ಹೇಳೋ ಪ್ರಧಾನಿ ಅಮೆರಿಕದ ಮುಂದೆ ಮಂಡಿಯೂರಿದ್ರಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಚಿವ ಖರ್ಗೆಗೆ CT ರವಿ ತಿರುಗೇಟು ನೀಡಿದ್ದಾರೆ. ವ್ಯಾಪಾರ ನಾನು ನಿಮ್ಗೆ ಕೊಡ್ತೀನಿ, ಇದು ಬೆದರಿಕೆನೋ ಅಥವಾ ಆಮೇಶನೋ ಗೊತ್ತಾಗ್ಬೇಕಲ್ಲ. ಆಮೇಲೆ ಕಾಶ್ಮೀರ್ ಅಂತ ಇಶ್ಯೂ ಇರ್ಬೋದು ಅಥವಾ ಇಂಡಿಯಾ ಪಾಕಿಸ್ತಾನ್ ಇಶ್ಯೂ ಇರ್ಬೋದು, ಯಾವಾಗಲೂ ಕೂಡ ಬೈಲ್ಯಾಟ್ರಲ್ ಇಶ್ಯೂ ಇತ್ತು. ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರನೂ ಇಟ್ಸ್ ಅ ಬೈಲ್ಯಾಟ್ರಲ್ ಇಶ್ಯೂ. ಇದು ಇಂಟರ್ನ್ಯಾಷನಲ್ ಇಶ್ಯೂ ಯಾಕೆ ಆಗ್ತಾ ಇದೆ? 8th ಸಾರಿ ಇವರೆಲ್ಲರೂ ಬೇರೆ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರದ ಅಧ್ಯಕ್ಷರು ಹೇಳ್ಬೇಕಾದಾಗ ನಮ್ಮವ್ರು ಯಾಕೆ ಸುಮ್ಮನಿದ್ದಾರೆ? ಮಿಕ್ಕಿದಕ್ಕೆಲ್ಲ ಮಾತಾಡ್ತಾರೆ. ನೀವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಿಗ್ತಕ್ಕಂತೆ ವರ್ತನೆ ಮಾಡಿ, ನೀವ್ಯಾಕೆ PNC ಥರ ವರ್ತನೆ ಮಾಡ್ತೀರಿ? INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, PNC ಅಂದರೆ ಪಾಕಿಸ್ತಾನ್ ನ್ಯಾಷನಲ್ ಕಾಂಗ್ರೆಸ್ಸು. ನಿಮ್ಮ ವರ್ತನೆ INC ಥರ ಇಲ್ಲ, INC ಥರ ವರ್ತನೆ ಮಾಡಿ, ಆಗ ಬೇರೆ ಸಹಿತ ಕಿತ್ತಾಕ್ಬೋದು. ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮದ ಬಳಿಕ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಮಾತಿನ ಯುದ್ಧ ಶುರುವಾಗಿದೆ. ಕದನ ವಿರಾಮಕ್ಕೆ ಕಾರಣ ಏನು ಅಂತ ಮೋದಿ ಹೇಳಬೇಕು ಅಂತ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.